ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಸರ್ಜರಿ ಹೊಸತೇನಲ್ಲ. ಈಗಾಗಲೇ ಲಕ್ನೋ ಫ್ರಾಂಚೈಸಿ ಮ್ಯಾನೇಜ್ಮೆಂಟ್ನಲ್ಲಿ ಮಹತ್ವದ ಬದಲಾವಣೆ ಮಾಡಿದೆ. ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸ್ನ ಸ್ಟ್ರಾಟಜಿಕ್ ಅಡ್ವೈಸರ್ ಆಗಿ ನೇಮಕಗೊಂಡಿದ್ರೆ, ಮಾಜಿ ವೇಗಿ ಭರತ್ ಅರುಣ್ ಲಕ್ನೋ ತಂಡದ ಬೌಲಿಂಗ್ ಕೋಚ್ ಆಗಿ ಮುಂದಿನ ಐಪಿಎಲ್ ಸೀಸನ್ನಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೆಲ್ಲದರ ನಡುವೆ ಎಲ್ಎಸ್ಜಿ ಫ್ರಾಂಚೈಸಿ ಹೆಡ್ ಕೋಚ್ ಜಸ್ಟಿನ್ ಲ್ಯಾಂಗರ್ ಸ್ಥಾನಕ್ಕೆ ದಿಗ್ಗಜ ಕ್ರಿಕೆಟಿಗನನ್ನ ನೇಮಿಸಲು ಮುಂದಾಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಹೊಸ ಕೋಚ್ ಹುಡುಕಾಟದಲ್ಲಿದೆ. ತಂಡದಲ್ಲಿ ಬದಲಾವಣೆ ತರಲು ಮುಂದಾಗಿದೆ. ತಂಡದಲ್ಲಿ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗ ಜಸ್ಟಿನ್ ಲ್ಯಾಂಗರ್ ಕೋಚ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಎಸ್ಜಿ ಫ್ರಾಂಚೈಸಿ ಲ್ಯಾಂಗರ್ ಕೋಚಿಂಗ್ ಸ್ಟೈಲ್ ಬಗ್ಗೆ ಸಮಾಧಾನ ಹೊಂದಿಲ್ಲ. ಹಾಗಾಗಿ ಹೊಸ ಕೋಚ್ ನೇಮಕಕ್ಕೆ ಮುಂದಾಗಿರುವ ಲಕ್ನೋ ತಂಡ ಮಾಜಿ ಕ್ರಿಕೆಟಿಗ ಯುವರಾಜ್ ಸಿಂಗ್ ಮೇಲೆ ಒಲವು ತೋರ್ತಾ ಇದೆ. ಎಲ್ಎಸ್ಜಿ ಫ್ರಾಂಚೈಸಿ ಮತ್ತು ಯುವರಾಜ್ ಸಿಂಗ್ ನಡುವೆ ಮಾತುಕತೆ ನಡೀತಿದೆ. ಎಲ್ಲ ಅಂದ್ಕೊಂಡಂತೆ ಆದ್ರೆ ಯುವಿ ಎಲ್ಎಸ್ಜಿ ಕೋಚ್ ಆಗೋದು ಖಚಿತ. ಯುವರಾಜ್ ಸಿಂಗ್ ಚಾಂಪಿಯನ್ ಪ್ಲೇಯರ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಯುವರಾಜ್ 2007 ಟಿ20 ವಿಶ್ವಕಪ್ ಮತ್ತು 2011 ಏಕದಿನ ವಿಶ್ವಕಪ್ ಗೆಲುವಿನ ತಂಡದ ಆಟಗಾರನಾಗಿದ್ದಾರೆ. ಹಾಗಾಗಿ ಯುವರಾಜ್ ಸಿಂಗ್ಗೆ ಬಿಗ್ ಟೂರ್ನಮೆಂಟ್ ಗಳನ್ನ ಗೆಲ್ಲೋದು ಹೇಗೆ ಅನ್ನೋದು ಚೆನ್ನಾಗಿ ಗೊತ್ತು. ಯುವಿ ಲಕ್ನೋ ತಂಡದ ಕೋಚ್ ಆದ್ರೆ ಬಿಗ್ ಅಡ್ವಾಂಟೇಜ್. ಲಕ್ನೋ ತಂಡದಲ್ಲಿ ಯುವಿ ವಿನ್ನಿಂಗ್ ಕಲ್ಚರ್ ತರಬಹುದು. ಜೊತೆಗೆ ನಾಕ್ಔಟ್ ಸ್ಟೇಜ್ ನಲ್ಲಿ ಪರದಾಡ್ತಿರುವ ಎಲ್ಎಸ್ಜಿಗೆ ಅದರಿಂದ ಹೊರಬರೋದು ಹೇಗೆ ಅನ್ನೋದನ್ನ ಯುವಿ ಪಾಠ ಮಾಡಬಹುದು.